ಮಲ್ಲೇಶ್ವರನ ದತ್ತಾತ್ರೇಯ ಒಂದು ಟೆಂಪಲ್ ರಸ್ತೆಯಲ್ಲಿರುವಂತಹ ಒಂದು ವುಡ್ ಗೋಡನ್ಗೆ ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಸದ್ಯಕ್ಕೆ ನಾನು ಸ್ಥಳದಲ್ಲಿದ್ದೇನೆ, ನಿಮಗೆ ತೋರಿಸ್ತಾ ಹೋಗ್ತೇನೆ ದೃಶ್ಯಾವಳಿಗಳಲ್ಲಿ ಈ ಒಂದು ಅಗ್ನಿ ಅವಘಡದಿಂದ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ. ಸುತ್ತಮುತ್ತ ಇರುವಂತಹ ಸುಮಾರು 20ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿರುವಂತಹದ್ದು. ಏನು ಪಕ್ಕದಲ್ಲೇ ಈ ವುಡ್ ಗೋಡನ್ ಪಕ್ಕದಲ್ಲೇ ಇದ್ದಂತಹ ಅಪಾರ್ಟ್ಮೆಂಟ್ಗೆ ಸುಮಾರು ಏನು 4ರಿಂದ 5 ಮನೆಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಈ ಒಂದು ವುಡ್ ಗೋಡನ್ಗೆ ಹೊಂದಿಕೊಂಡಂತೆ ಕಿಚನ್ಗಳ ಇತ್ತು. ಈ ಒಂದು ಕಿಚನ್ಗಳಾಗಲಿ ಅಥವಾ ಪೈಪ್ ಸೆಟಪ್ ಏನಿರುತ್ತೆ ಅಥವಾ ಪೈಪಿಂಗ್ ಲೈನ್ ಆಗಿರ್ಬೋದು, ಜೊತೆಗೆ ಆ ಡೋರ್ ಆಗಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹದ್ದು. ನಿನ್ನೆ ಅಂದರೆ ಸುಮಾರು ಬೆಳಗಿನ ಜಾವ 3 ಗಂಟೆಗೆ ಶುರುವಾದಂತಹ ಬೆಂಕಿ ಇನ್ನೂ ಕೂಡ ಸದ್ಯಕ್ಕೆ ಹೊಗೆ ಆಡ್ತಾನೆ ಇರುವಂತಹದ್ದನ್ನು ನಾವು ಗಮನಿಸ್ಬೋದು. ಕಂಪ್ಲೀಟ್ ಆಗಿ ಏನು ವುಡ್ ಗೋಡನ್ ಸುಮಾರು 5 ಕೋಟಿಯಷ್ಟು ಬೆಲೆ ಬಾಳುವಂತಹ ಫರ್ನಿಚರ್ ಈ ಒಂದು ವುಡ್ ಗೋಡನ್ನಲ್ಲಿ ಇತ್ತು ಅಂತ ಹೇಳಿ ಸದ್ಯಕ್ಕೆ ಏನು ಮಾಲೀಕರು ಹೇಳಿರುವಂತಹದ್ದು. ಆದರೆ ಈಗ ಸದ್ಯಕ್ಕೆ ಏನು ಸಂಪೂರ್ಣವಾಗಿ ಇಡೀ ಗೋಡನ್ನಲ್ಲಿದ್ದಂಥ ಅಷ್ಟು ಫರ್ನಿಚರ್ಸ್ ಸುಟ್ಟು ಕರಕಲಾಗಿರುವಂಥದ್ದನ್ನು ಮತ್ತೆ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿರುವಂತಹದ್ದು. ಇಡೀ ಮನೆ ಏನು ಒಂದು ರೀತಿಯಲ್ಲಿ ಆ ಬಿಸಿ ಶಾಖಕ್ಕೆ ಸುಟ್ಟು ಏನು ನೀರಾಗಿದೆ ಅಂತಂದರೆ ತಪ್ಪಾಗಲ್ಲ. ಯಾಕೆಂತಂದರೆ ಟಿ ವಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ವಸ್ತುಗಳು, ಮನೆಯಲ್ಲಿರುವಂಥ ಅಡುಗೆ ಸಾಮಗ್ರಿಗಳೆಲ್ಲವೂ ಕೂಡ ಛಿದ್ರ ಆಗಿದೆ ಆ ಶಾಖಕ್ಕೆ ಅಂತಂದರೆ ತಪ್ಪಾಗಲ್ಲ. ಇನ್ನು ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ಏನು ಅಕ್ಕಪಕ್ಕದ ಜನ ಈ ಒಂದು ಗೋಡನ್ ಏನಿದೆ ಆ ಮಾಲೀಕನ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕೆಂತಂದರೆ ಇಲ್ಲಿ ಈ ರೀತಿಯಾದಂಥ ಗೋಡನ್ ಮಾಡಲಿಕ್ಕೆ ಬರಲ್ಲ, ಜೊತೆಗೆ ಫೈರ್ ಅವರ ಯಾವುದೇ ರೀತಿಯಾದಂತಹ ಒಂದು ಮುಂಜಾಗ್ರತಾ ಕ್ರಮಗಳಾಗಲಿ ಅಥವಾ ಆ ಪರ್ಮಿಷನ್ ಆಗಲಿ ಯಾವುದೂ ಕೂಡ ಈ ಒಂದು ಅಂಗಡಿಗೆ ಇರಲಿಲ್ಲ. ಸುತ್ತಮುತ್ತ ಎಲ್ಲವೂ ಕೂಡ ವಾಸದ ಮನೆಗಳಿದ್ವು. ಈ ಮನೆಗಳಿದ್ದರೂ ಕೂಡ ಇಷ್ಟು ಡೇಂಜರಸ್ ಆಗಿರುವಂತಹ ಒಂದು ಅಂಗಡಿಯನ್ನು ಇಲ್ಲಿ ಇಟ್ಟಿರೋದ್ರಿಂದ ಈ ರೀತಿಯಂಥ ಒಂದು ಘಟನೆ ಸಂಭವಿಸಿದೆ. ಈಗ ಸದ್ಯಕ್ಕೆ ನಮ್ಮ ಮನೆಗಳಿಗೆಲ್ಲ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗಿದೆ. ಇದಕ್ಕೆ ಯಾರು ಹೊಣೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಇಲ್ಲಿನ ಒಂದು ಸ್ಥಳೀಯರು ಕೇಳ್ತಾ ಇರುವಂಥದ್ದು. ಸುಮಾರು 20ಕ್ಕೂ ಹೆಚ್ಚು ಮನೆಗಳಿಗೆ ಇದೇ ರೀತಿಯಾಗಿ ಹಾನಿಯಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಜಿ ವಿ ಚಂದ್ರಶೇಖರ್, ನ್ಯೂಸ್ ಫಾಸ್ಟ್, ಬೆಂಗಳೂರು.